ನಾನಿವತ್ತು ಎಕ್ಸ್‌ಪ್ಲೇನ್ ಮಾಡ್ತಿರೋ ಮೂವಿ ಸಾಮಾನ್ಯವಾದ ಮೂವಿ ಅಲ್ಲ. 1942ರಲ್ಲಿ ಸಮುದ್ರದಲ್ಲಿ ನಿಜವಾಗ್ಲೂ ನಡೆದಂತ ಒಂದು ಭಯಾನಕವಾದ ಸತ್ಯ ಘಟನೆ. 1942ರಲ್ಲಿ ವರ್ಲ್ಡ್ ವಾರ್ ನಡೀತಾ ಇರಬೇಕಾದ್ರೆ USA ನೇವಿಯ 3 ಜನ ಆಫೀಸರ್ಸು ತಮ್ಮ ನೇವಿಯ ಯುದ್ಧ ವಿಮಾನವನ್ನ ತಗೊಂಡು ಜಪಾನ್ನ ಮೇಲೆ ಸೇಡ್ನ ತೀರ್ಸ್ಕೊಳ್ಳೋಕೆ ಯುದ್ಧಕ್ಕೆ ಅಂತ ಜಪಾನ್ನ ಕಡೆ ಹೊರಡ್ತವೆ. ಹೀಗೆ ಇವರು ತಮ್ಮ ಮಿಷನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ಸ್ಪೆಸಿಫಿಕ್‌ನ ವಿಶಾಲವಾದ ಸಮುದ್ರದಲ್ಲಿ ದಾರಿ ಗೊತ್ತಾಗದೆ ಪ್ಲೇನ್ ನಲ್ಲಿ ಫ್ಯೂಲ್ ಖಾಲಿಯಾಗಿ ಪ್ಲೇನ್ ನ ಸಮುದ್ರದಲ್ಲೇ ಕ್ರ್ಯಾಶ್ ಮಾಡಿ ಬಿಡ್ತಾರೆ. ಹೀಗೆ ಇವರು ಅಂತ ವಿಶಾಲವಾದ ಸಮುದ್ರದ ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅದಲ್ಲದೆ ಇವರ ಹತ್ರ ತಿನ್ನೋದಕ್ಕೆ ಊಟ ನೀರು ಕೂಡ ಇರಲ್ಲ. ಅಲ್ಲದೆ ಇಲ್ಲಿಂದ ವಾಪಸ್ ಹೋಗೋಣ ಅಂತ ಅಂದ್ರೆ ಸಮುದ್ರದಲ್ಲಿ ದಾರಿನೇ ಸಿಗ್ತಿರಲ್ಲ. ಎಲ್ಲೇ ನೋಡಿದ್ರು ಕೂಡ ಬರೀ ಸಮುದ್ರನೇ ಕಾಣ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇವರನ್ನ ತಿನ್ನೋದಕ್ಕೆ ಅಂತ ಶಾರ್ಕ್ಗಳು ಕೂಡ ಬರ್ತವೆ, ಮತ್ತೆ ದೊಡ್ಡ ದೊಡ್ಡ ಚಂಡಮಾರುತಗಳು ಕೂಡ ಬರ್ತವೆ. ಹೀಗೆ ಇವರು ಸಮುದ್ರದಲ್ಲಿ ಸಿಗಾಕೊಂಡು 34 ದಿನಗಳಾದ್ರೂ ಭೂಮಿನೇ ಸಿಗ್ತಾ ಇರಲ್ಲ, ಊಟ ನೀರು ಕೂಡ ಇರಲ್ಲ. ಇದರಿಂದ ಇವರು ಸಾಯುವಂತ ಸ್ಟೇಜ್ಗೆ ಹೋಗಿ ಬಿಡ್ತಾರೆ. ಕೊನೆಗೆ ಇವ್ರಿಗೆ ಭೂಮಿ ಸಿಗುತ್ತಾ? ಸಮುದ್ರದಲ್ಲಿ ಇವರು ಯಾವ ರೀತಿ ನರಕವನ್ನ ಅನುಭವಿಸಿದ್ರು? ಅಷ್ಟಕ್ಕೆ ಇವರು ಬದುಕುಳಿದ್ರ? ಇದೆಲ್ಲವನ್ನು ನೀವು ತಿಳ್ಕೊಬೇಕು ಅಂದ್ರೆ ಈ ಅದ್ಭುತವಾದ ಮೂವಿನ ನೀವು ಒಂದ್ಸಲಿ ಆದ್ರೂ ನೋಡ್ಲೇಬೇಕು. ಮೂವಿ ಮಾತ್ರ ತುಂಬಾನೇ ಇನ್ಸ್ಪೈರ್ಡ್ ಆಗಿದೆ. ಬನ್ನಿ ನಾವೀಗ ಜಾಸ್ತಿ ಟೈಮ್ನ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ. ಈ ನಿಜವಾದ ಕತೆ ಸ್ಟಾರ್ಟ್ ಆಗೋದು 1942ರಿಂದ. ಈ ಒಂದು ಟೈಮಲ್ಲಿ ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ನ ಮೇಲೆ 7/12/1941ರಂದು ಅಟ್ಯಾಕ್ ಮಾಡಿರುತ್ತೆ. ಈ ಒಂದು ಅಟ್ಯಾಕಿಂದ ರೊಚ್ಚಿಗೆದ್ದ ಅಮೆರಿಕನು ಕೂಡ ವರ್ಲ್ಡ್ ವಾರ್ 2ನಲ್ಲಿ ಎಂಟ್ರಿ ಕೊಡುತ್ತೆ. ಅಲ್ಲದೆ ಹೇಗಾದ್ರೂ ಮಾಡಿ ಏನೇ ಆದ್ರೂ ಕೂಡ ಜಪಾನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಪ್ಲಾನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ USA ನೇವಿಯ ತುಂಬಾನೇ ಟಾರ್ಪೆಡೋ ಬಾಂಬರ್ ಏರ್ಕ್ರಾಫ್ಟ್ಗಳು ಅಂದ್ರೆ ಯುದ್ಧ ವಿಮಾನಗಳು ಸೌತ್ ಸ್ಪೆಸಿಫಿಕ್ನಲ್ಲಿ ಬರೋ ಎಲ್ಲ ಜಪಾನ್ನ ಸಬ್ಮರೀನ್ ಹಾಗೂ ಜಪಾನ್ನ ಮೇಲೆ ದಾಳಿ ಮಾಡೋಕೆ ಅಂತ ಹೊರಡ್ತವೆ. ಹೀಗೆ ಅಟ್ಯಾಕ್ ಮಾಡೋಕೆ ಅಂತ ಹೋಗ್ತಾ ಇದ್ದ ಎಲ್ಲ ಏರ್ಕ್ರಾಫ್ಟ್ಗಳಲ್ಲಿ ಒಂದು ಪ್ಲೇನನ್ನು ನಮಗೆ ತೋರಿಸ್ತಾರೆ. ಈ ಒಂದು ಪ್ಲೇನಲ್ಲಿ 3 ಜನ ಹೋಗ್ತಾ ಇರ್ತಾರೆ. ಅವರಲ್ಲಿ ಪೈಲಟ್ ಆದ ಹೆರಾಲ್ಡ್ ಡಿಕ್ಸನ್, ಬಾಂಬಾರ್ಡಿಯರ್ ಅಂದ್ರೆ ಬಾಂಬ್ ಹಾಕುವವ ಟೋನಿ ಪಾಸ್ತುಲಾ, ಮತ್ತೆ ದಾರಿಯನ್ನ ಹೇಳೋಕೆ ರೇಡಿಯೋ ಮ್ಯಾನ್ ಆದ ಜಿನ್ ಅಲ್ಡ್ರಿಚ್. ಸೊ ಇವರು 3 ಜನ ತಮ್ಮ ಮಿಷನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ವೆದರ್ ತುಂಬಾನೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಅವರು ನೋಡ್ತಾ ನೋಡ್ತಾ ತಮ್ಮ ಪ್ಲೇನನ್ನು ಮೋಡಗಳಿಂದ ತುಂಬಾನೇ ಮೇಲೆ ತಗೊಂಡು ಹೋಗ್ತಾರೆ. ಕೊನೆಗೆ ಅವರು ತಮ್ಮ ದಾರಿಯನ್ನು ಕೂಡ ತಪ್ಪಿ ಬಿಡ್ತಾರೆ. ಅವರಿಗೆ ಗೊತ್ತೇ ಆಗ್ತಿರಲ್ಲ ಅವರು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ. ಯಾವ ಕಡೆ ನೋಡಿದ್ರು ಕೂಡ ಬರೀ ಸಮುದ್ರನೇ ಇರುತ್ತೆ. ಅದಲ್ಲದೆ ಪ್ಲೇನ್ನಲ್ಲಿ ಫ್ಯೂಲ್ ಕೂಡ ಖಾಲಿ ಆಗೋದ್ರಲ್ಲೇ ಇರುತ್ತೆ. ಜಿನ್ ರೇಡಿಯೋದ ಮೂಲಕ ಟೀಮ್ಗೆ ದಾರಿ ಕೇಳೋಕೆ ಟ್ರೈ ಮಾಡ್ತಾನೆ. ಆದರೆ ಸಿಗ್ನಲ್ ಕ್ಲಿಯರ್ ಇಲ್ಲದೆ ಇರೋದ್ರಿಂದ ಕನೆಕ್ಟ್ ಕೂಡ ಮಾಡೋಕ್ಕಾಗ್ತಾ ಇರಲ್ಲ. ಹೀಗಿರ್ಬೇಕಾದ್ರೆ ಅಚಾನಕ್ಕಾಗಿ ರೇಡಿಯೋ ಸಿಗ್ನಲ್ ಕನೆಕ್ಟ್ ಆಗುತ್ತೆ. ಆದರೆ ಅದು ಜಪಾನೀಸ್ ಜೊತೆ ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಜಿನ್ ತಕ್ಷಣ ರೇಡಿಯೋ ಪಿನ್ನನ್ನು ತೆಗೆದಾಕ್ಬಿಡ್ತಾನೆ. ಆದರೆ ಈ ಕಡೆ ಪ್ಲೇನ್ನಲ್ಲಿ ಫ್ಯೂಲ್ ಪೂರ್ತಿಯಾಗಿ ನಿಲ್ಲಾಗ್ತಾ ಇರುತ್ತೆ. ಸೊ ಅದಕ್ಕೆ ಪೈಲಟ್ ಆದ ಹೆರಾಲ್ಡ್ ಹೇಳ್ತಾನೆ ಜಿನ್ ಇನ್ನೊಮ್ಮೆ ರೇಡಿಯೋ ಸಿಗ್ನಲ್ ಕನೆಕ್ಟ್ ಮಾಡು ಅಂತ. ಆ ಜಿನ್ ಕೂಡ ಮತ್ತೆ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕನೆಕ್ಟ್ ಆಗೋದೇ ಇಲ್ಲ. ಇದರಿಂದ ಹೆರಾಲ್ಡ್ಗೆ ಇವಾಗ ಆ ವಿಶಾಲವಾದ ಸಮುದ್ರದಲ್ಲಿ ಲ್ಯಾಂಡ್ ಮಾಡೋದನ್ನ ಬಿಟ್ರೆ ಬೇರೆ ಆಪ್ಷನ್ನೇ ಇರಲ್ಲ. ಸೊ ಅದಕ್ಕೆ ಪೈಲಟ್ ಉಳಿದವರಿಗೆ ಹೇಳ್ತಾನೆ, ಬೇಗ ಬೇಗ ಅಗತ್ಯ ಇರುವ ವಸ್ತುಗಳನ್ನು ತಗೊಂಡಿಟ್ಕೊಳ್ಳಿ, ನಾವೀಗ ಸಮುದ್ರದಲ್ಲೇ ಲ್ಯಾಂಡ್ ಆಗಬೇಕು. ಯಾಕಂದರೆ ಪ್ಲೇನ್ನಲ್ಲಿ ಪೆಟ್ರೋಲ್ ಪೂರ್ತಿಯಾಗಿ ಖಾಲಿಯಾಗಿದೆ ಅಂತ. ಹಾಗೆ ಅವರು ಆ ವಿಶಾಲವಾದ ಸಮುದ್ರದಲ್ಲಿ ಲ್ಯಾಂಡ್ ಮಾಡಿ ಬಿಡ್ತಾರೆ. ಪ್ಲೇನ್ ಸಮುದ್ರದಲ್ಲಿ ಲ್ಯಾಂಡ್ ಆದಮೇಲೆ ಪೈಲಟ್ ಹೆರಾಲ್ಡ್ ಸೀಟ್ ಬೆಲ್ಟ್ನ ಓಪನ್ ಮಾಡಿಕೊಂಡು ಅವನೇನೋ ಮೇಲೆ ಬಂದ್ಬಿಡ್ತಾನೆ. ಆದರೆ ಟೋನಿ ಮತ್ತು ಜಿನ್ನ ಬೆಲ್ಟು ಓಪನ್ನೇ ಆಗ್ತಾ ಇರಲ್ಲ. ಇದರಿಂದ ಅವರಿಬ್ಬರು ಪ್ಲೇನ್ನ ಜೊತೆನೆ ನೀರಲ್ಲಿ ಮುಳುಗೋಗ್ತಾ ಇರ್ತಾರೆ. ಹಾಗೆ ತುಂಬಾನೇ ಕೆಳಗೆ ಹೋಗ್ಬಿಡ್ತಾರೆ. ಇನ್ನೇನು ಪೂರ್ತಿಯಾಗಿ ಪ್ಲೇನ್ ಮುಳುಗೋಗೋ ಮುಂಚೆನೆ ಹೇಗೋ ಮಾಡಿ ಬೆಲ್ಟ್ನ ಓಪನ್ ಮಾಡಿಕೊಂಡು ಇಬ್ರು ಕೂಡ ಮೇಲೆ ಬಂದ್ಬಿಡ್ತಾರೆ. ಸದ್ಯಕ್ಕೆ ಇವ್ರ ಹತ್ರ ಒಂದು ಏರ್ ಬೋಟ್ ಇರುತ್ತೆ. 3 ಜನ ಆ ಏರ್ ಬೋಟಲ್ಲಿ ಕೂತ್ಕೋತಾರೆ. ಆದರೆ ಇವ್ರ ಹತ್ರ ಇವಾಗ ಊಟಕ್ಕೆ ಆಹಾರವಿಲ್ಲ, ಕುಡಿಯೋದಕ್ಕೆ ಒಂದು ಹನಿ ನೀರು ಕೂಡ ಇರಲ್ಲ. ಅಲ್ಲದೆ ಯಾವ ಕಡೆ ನೋಡಿದ್ರು ಬರೀ ವಿಶಾಲವಾದ ಸಮುದ್ರನೇ ಕಾಣ್ತಾ ಇರುತ್ತೆ. ಇವ್ರೀಗ ಭಯಾನಕವಾದ ಈ ಸಮುದ್ರದಲ್ಲಿ ಪೂರ್ತಿಯಾಗಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಆದರೆ ಇವರಿಗೆ ಒಂದು ನಂಬಿಕೆ ಇರುತ್ತೆ, USA ನೇವಿಯವರು ಬಂದು ಇವರನ್ನು ಹುಡುಕಿ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಇವ್ರು ಅನ್ಕೊಂಡ ಹಾಗೇನೆ ಆಕಾಶದಲ್ಲಿ US ನೇವಿಯ ಒಂದು ಪ್ಲೇನ್ ಕಾಣಿಸುತ್ತೆ. ಅದು ಇವರನ್ನೇ ಹುಡುಕ್ತಾ ಇರುತ್ತೆ. ಅದಕ್ಕೆ ಚೀಫ್ ಹೇಳ್ತಾನೆ, ಬೇಗ ಬೇಗನೆ ನೀರಲ್ಲಿ ಪ್ಯಾರಾಚೂಟ್ನ ಓಪನ್ ಮಾಡಿ, ಯಾಕಂದರೆ ಮೇಲಿನಿಂದ ಅವರು ನಮ್ಮ ಪ್ಯಾರಾಚೂಟ್ನ ನೋಡ್ತಾರೆ ಅಂತ. ಅದಲ್ಲದೆ ಅವರಿರೋ ಏರ್ಬೋಟು ತುಂಬಾನೇ ಚಿಕ್ಕದು. ಅಷ್ಟು ದೂರದಿಂದ ಇವರ ಏರ್ಬೋಟ್ ಅವರಿಗೆ ಕಾಣಿಸ್ತಾ ಇರಲ್ಲ. ಆದರೆ ಇವ್ರ ಹತ್ತಿರ ಪ್ಯಾರಾಚೂಟ್ನೇ ಇರಲ್ಲ. ಅದು ಪ್ಲೇನ್ ಜೊತೆನೆ ಆವಾಗಲೇ ಮುಳುಗೋಗ್ಬಿಟ್ಟಿರುತ್ತೆ. ಮತ್ತೆ ಇವರು ಏನಾದರೂ
ಏನಾದರೂ ಸಿಗ್ನಲ್ ಕೊಡಬೇಕು ಅಂತ ಅಂದರೆ ಇವ್ರ ಹತ್ರ ಯಾವುದೇ ಪ್ಲೇಯರ್ ಗನ್ನು ಕೂಡ ಇರಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಅವರ ಲೈಫ್ ಜಾಕೆಟ್ನ ತೆಗೆದು ಅಲುಗಾಡಿಸ್ತಾ ಮತ್ತು ಜೋರಾಗಿ ಕಿರಿಸ್ತಾ ಇರ್ತಾರೆ. ಆದರೆ ಆ ಪ್ಲೇನು ತುಂಬಾ ದೂರ ಮತ್ತು ಮೇಲೆ ಇರೋದ್ರಿಂದ ಇವರು ಅದಕ್ಕೆ ಕಾಣಿಸ್ದೇ ಇರೋದ್ರಿಂದ ಕೊನೆಗೆ ಆ ಪ್ಲೇನು ಅಲ್ಲಿಂದ ಹೋಗಿ ಬಿಡುತ್ತೆ. ಹೆರಾಲ್ಡ್ ಹೇಳ್ತಾನೆ ಅವರು ನಮ್ಮನ್ನು ಹುಡುಕೋಕೆ ಅಂತಾನೆ ಬಂದಿದ್ರು, ಇದೇ ನಮ್ಮ ಕೊನೆಯ ಅವಕಾಶವಾಗಿತ್ತು, ಅದನ್ನು ಕೂಡ ನಾವೀಗ ಕಳ್ಕೊಂಡಿದ್ದೀವಿ ಅಂತ. ಆಗ ಟೋನಿ ಹೇಳ್ತಾನೆ, ಇಲ್ಲ ಅವರು ನಮ್ಮನ್ನು ಇಂಥ ವಿಶಾಲವಾದ ಸಮುದ್ರದಲ್ಲಿ ಹೀಗೆ ಬಿಡೋಕ್ಕಾಗಲ್ಲ, ವಾಪಸ್ ಬಂದೇ ಬರ್ತಾರೆ ಅಂದಾಗ ಹೆರಾಲ್ಡ್ ಅವರು ವಾಪಸ್ಸು ಅದೇ ಜಾಗವನ್ನು ಹುಡುಕೋಕೆ ಬರಲ್ಲ ಅಂತ ಹೇಳ್ತಾನೆ. ಅಂದರೆ ಇವಾಗ ಇವರು ತಾವಾಗಿನೇ ಇಲ್ಲಿಂದ ಬಚಾವಾಗಬೇಕು. ಆದರೆ ಎಲ್ಲೋ ಒಂದು ಕಡೆ ಸೀನಿಯರ್ ಆದ ಹೆರಾಲ್ಡ್ಗೆ ಅನಿಸ್ತಾ ಇರುತ್ತೆ ಅವರು ಪೂರ್ತಿಯಾಗಿ ಸಮುದ್ರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ. ಹೆರಾಲ್ಡ್ ಹೇಳ್ತಾನೆ, ನಿಮ್ಮ ಶೂಸ್ಗಳನ್ನು ತೆಗೀರಿ, ಯಾಕಂದ್ರೆ ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ತುಂಬಾನೇ ದೂರ ಆಗೋದಿದೆ ಅಂತ. ಸರಿ ಅಂತ ಅವರಿಬ್ರು ತಮ್ಮ ಶೂಸ್ಗಳನ್ನ ತೆಗಿತಾರೆ. ಆದರೆ ಅವರ ಏರ್ಕ್ರಾಫ್ಟ್ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಅಲ್ಲಿ ಯಾವ ವಸ್ತುಗಳನ್ನು ಇಡೋಕೆ ಜಾಗನೇ ಇರಲ್ಲ. ಇದರಿಂದ ಹೆರಾಲ್ಡ್ ಹೇಳ್ತಾನೆ ಶೂಸ್ಗಳನ್ನ ನೀರಲ್ಲಿ ಎಸ್ಬಿಡಿ ಅಂತ. ಸರಿ ಅಂತ ಟೋನಿ ಮತ್ತು ಜಿನ್ ತಮ್ಮ ಶೂಸ್ಗಳನ್ನ ನೀರಲ್ಲಿ ಎಸಿತಾರೆ. ಆದರೆ ಹೆರಾಲ್ಡ್ ಮಾತ್ರ ತನ್ನ ಶೂಸ್ಗಳನ್ನ ಎಸ್ದಿರಲ್ಲ. ಅದನ್ನು ಇವರಿಬ್ರು ಗಾಬರಿಯಾಗಿ ಕೇಳ್ತಾರೆ, ನೀವೇನಕ್ಕೆ ಶೂಸ್ಗಳನ್ನ ಎಸ್ದಿಲ್ಲ ಅಂದಾಗ ಹೆರಾಲ್ಡ್ ಹೇಳ್ತಾನೆ, ಒಂದು ವೇಳೆ ನಮಗೆ ಭೂಮಿ ಏನಾದರೂ ಸಿಗ್ಬಿಟ್ರೆ ನಮ್ಮಲ್ಲಿ ಯಾರಾದರೂ ನಡಿಬೇಕಾಗುತ್ತೆ, ಅದಕ್ಕೆ ಒಂದು ಜೊತೆ ಶೂಸ್ನ ಇಟ್ಕೊಂಡಿರೋದು ಅಂತ ಹೇಳ್ತಾನೆ. ಸೊ ಇದೇ ಥರ ಇವರ ಮೊದಲ ದಿನ ಈ ಸಮುದ್ರದಲ್ಲಿ ಊಟ ನೀರು ಇಲ್ದೇನೆ ಕಳೆದೋಗ್ಬಿಡುತ್ತೆ. ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಆ ಏರ್ಬೋಟು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಇವರು 3 ಜನ ಒಟ್ಟಿಗೆ ಮಲಗೋಕ್ಕೂ ಕೂಡ ಆಗ್ತಾ ಇರಲ್ಲ. ಹೀಗೆ ರಾತ್ರಿ ಇವರ ಚೀಪಾದ ಹೆರಾಲ್ಡ್ಗೆ ತುಂಬಾ ದಾಹ ಆಗ್ತಾ ಇರುತ್ತೆ. ಅದಕ್ಕೆ ಅವನಿಗೆ ತಡ್ಕೊಳಕ್ಕಾಗದೆ ಅವನ ಹತ್ರ ಇದ್ದ ಶೂಸ್ ಒಳಗಡೆನೆ ಮೂತ್ರ ಮಾಡಿ ಅದನ್ನು ತಾನೇ ಕುಡಿದು ಬಿಡ್ತಾನೆ. ಇದನ್ನು ನೋಡಿದ ಟೋನಿ ಮತ್ತು ಜಿನ್ ಗಾಬರಿ ಆಗ್ತಾರೆ. ಯಾಕಂದರೆ ಹೆರಾಲ್ಡ್ಗೆ ಒಂದತ್ರ ಅರ್ಥ ಆಗಿಬಿಟ್ಟಿರುತ್ತೆ ಸಮುದ್ರದಲ್ಲಿ ಸಿಹಿ ನೀರು ಸಿಗೋದಿಲ್ಲ ಅಂತ. ಅದಕ್ಕೇನೆ ತನ್ನ ಮೂತ್ರವನ್ನು ತಾನೇ ಕುಡಿದು ಬಿಡ್ತಾನೆ. ಮರುದಿನ ಹೆರಾಲ್ಡ್ ಅವರಿಗೆ ಹೇಳ್ತಾನೆ, ನಾವು ಸಮುದ್ರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ, ಹಾಗೆ ನಾವಿವಾಗ ಹವಾಯಿ ಕಡೆ ಹೋಗ್ತಾ ಇದ್ದೀವಿ, ಅದು ಇಲ್ಲಿಂದ ಸರಿಸುಮಾರು 1900 ಮೈಲ್ಸ್ ದೂರ ಇದೆ. ಹಾಗೆ ನಮ್ಮ ಹಿಂದೆ ಇರೋದು ಸೌತ್ ಅಮೆರಿಕಾ, ಅದು ಇಲ್ಲಿಂದ 6000 ಮೈಲ್ಸ್ ದೂರ ಇದೆ. ಹೆರಾಲ್ಡ್ ಒಬ್ಬ ಪೈಲಟ್ ಆಗಿರೋದ್ರಿಂದ ದಿಕ್ಕುಗಳು ಮತ್ತು ಮ್ಯಾಪ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತಾನೆ. ಹೆರಾಲ್ಡ್ ಹೇಳ್ತಾನೆ, ನಾವು ಇದೇ ಥರ ಮುಂದೆ ಹೋಗ್ತಾ ಇದ್ರೆ ಇನ್ನೂ ಕೆಲವೇ ವಾರಗಳಲ್ಲಿ ರೀಚ್ ಆಗ್ತೀವಿ ಅಂತ. ಇದನ್ನು ಕೇಳಿದ ಅವರಿಬ್ಬರು ಗಾಬರಿ ಆಗ್ತಾರೆ. ಟೋನಿ ಹೇಳ್ತಾನೆ, ನಾವು ರೀಚ್ ಆಗೋದೇನೋ ಆಗ್ತೀವಿ, ಆದರೆ ಅದಕ್ಕಿಂತ ಮುಂಚೆನೆ ಅಷ್ಟು ದಿನಗಳವರೆಗೆ ಊಟ ನೀರು ಇಲ್ದೇನೆ ಸತ್ತೋಗ್ಬಿಡ್ತೀವಿ ಅಂತ ಹೇಳಿದಾಗ ಜಿನ್ ಹೇಳ್ತಾನೆ, ಈ ಸಮುದ್ರದಲ್ಲಿ ತುಂಬಾ ಮೀನುಗಳಿವೆ, ಅದಕ್ಕೆ ನಾವೇನಾದರೂ ಮಾಡಬೇಕು ಅಂತ. ನಂತರ ಅವ್ರ ಹತ್ರ ಕೆಲವು ವಸ್ತುಗಳಿರುತ್ತವೆ, ಅದರಲ್ಲಿ ಒಂದು ಗನ್ ಮ್ಯಾಗ್ಝಿನ್ ಕೂಡ ಇರುತ್ತೆ. ಆ ಮ್ಯಾಗ್ಝಿನ್ನಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ. ಇವರು ಆ ಸ್ಪ್ರಿಂಗ್ನ ತೆಗೆದು ಅದರಿಂದ ಮೀನನ್ನು ಹಿಡಿಯೋದಕ್ಕೆ ಒಂದು ಹುಕ್ನ ರೆಡಿ ಮಾಡಿ ಅದನ್ನು ನೀರಿನಲ್ಲಿ ಎಸಿತಾರೆ. ಹೀಗಿರಬೇಕಾದ್ರೆ ಅವರ ಬಲೆಗೆ ಏನೋ ಸಿಗಾಕೊಂಡ್ಬಿಡುತ್ತೆ. ಅದಕ್ಕೆ ಅವರು ಅದನ್ನು ಮೇಲೆ ಎಳೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಜೋರಾಗಿ ಎಳಿತಾ ಇರಬೇಕಾದ್ರೆ ಆ ದಾರ ಕಟ್ಟಾಗ್ಬಿಡುತ್ತೆ. ಆಗ ಜೀನ್ ಸಮುದ್ರದಲ್ಲಿ ನಮಗಿಂತ ಯಾರೋ ಜಾಸ್ತಿ ಹಸಿವಿನಿಂದ ಇದ್ದಾರೆ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಇವರೇನೋ ಸಮುದ್ರದಲ್ಲಿದ್ದಾರೆ, ಆದರೆ ಅಲ್ಲಿ ತುಂಬಾನೇ ಬಿಸಿಲಿರುತ್ತೆ. ಅದಕ್ಕೆ ಜೀನಿಗೆ ತುಂಬಾನೇ ಸೆಕೆಯಾಗಿ ನೀರಲ್ಲಿ ಜಂಪ್ ಮಾಡಿ ಬಿಡ್ತಾನೆ. ಅವನನ್ನು ನೋಡಿ ಟೋನಿನೂ ಕೂಡ ಇನ್ನೇನು ಜಂಪ್ ಮಾಡಬೇಕು ಅನ್ನೋವಾಗ ಹೆರಾಲ್ಡ್ ಅವನನ್ನು ತಡೆದು ಹೇಳ್ತಾನೆ, ಈ ಸಮುದ್ರದಲ್ಲಿ ಶಾರ್ಕ್ ಮೀನುಗಳಿವೆ ಅಂತ. ಯಾವಾಗ ಈ ವಿಷಯ ಜಿನ್ಗೆ ಗೊತ್ತಾಗುತ್ತೋ ಆಗ ಜಿನ್ ಭಯದಿಂದ ಬೇಗನೆ ಏರ್ಬೋಟ್ನ ಮೇಲೆ ಬರ್ತಾನೆ. ಸೊ ಅಲ್ಲಿ ಶಾರ್ಕ್ ಇರೋದ್ರಿಂದ ಇವಾಗ ಇವರು ನೀರಲ್ಲಿ ಕೂಡ ಇಳಿಯೋಕ್ಕಾಗಲ್ಲ. ನಂತರ ನಿಧಾನವಾಗಿ ಸಮಯ ಕಳೀತಾ ಹೋಗುತ್ತೆ. ಹೀಗೆ ಇವರು ಇಲ್ಲಿ ಸಿಗಾಕೊಂಡು 5 ದಿನಗಳು ಕಳೆದೋಗ್ತವೆ. ಅಲ್ಲದೆ ಈ ಒಂದು 5 ದಿನಗಳಲ್ಲಿ ಇವರು ಒಂದು ಹನಿ ನೀರು ಮತ್ತು ಯಾವುದೇ ಥರದ ಊಟನೂ ಮಾಡಿರಲ್ಲ. ಇದರಿಂದ 3 ಜನ ತುಂಬಾ ವೀಕ್ ಆಗಿಬಿಟ್ಟಿರ್ತಾರೆ. ಆದರೆ ಟೋನಿಗೆ ತಡೆಯೋಕ್ಕಾಗದೆ ಸಮುದ್ರದ ನೀರನ್ನು ಕುಡಿಯೋಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಹೆರಾಲ್ಡ್ ಅವನನ್ನು ತಡೆದು ಹೇಳ್ತಾನೆ, ಟೋನಿ ಈ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ, ಅಲ್ಲದೆ ಇದರಿಂದ ನಿನ್ನ ಬಾಡಿ ಕೂಡ ಇನ್ನಷ್ಟು ಒಣಗೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತ ಅಂದರೆ ಇವರು ಇಲ್ಲಿ ಸಿಗಾಕೊಳ್ಳೋಕ್ಕೆ ಮೇನ್ ಕಾರಣನೇ ಇವರ ಪೈಲಟ್ ಆದ ಹೆರಾಲ್ಡ್ ಆಗಿರ್ತಾನೆ. ಯಾಕಂದರೆ ಪ್ಲೇನಲ್ಲಿ ಹೋಗುವಾಗ ಹೆರಾಲ್ಡ್ ಪ್ಲೇನ್ನ ವೆಸ್ಟ್ ಡೈರೆಕ್ಷನ್ನಲ್ಲಿ ತೊಗೊಂಡೋಗ್ತಾ ಇರ್ತಾನೆ. ಅವನು ಜಿನ್ ಕಡೆಯಿಂದ ಕನ್ಫರ್ಮೇಷನ್ ಕೇಳ್ತಾನೆ, ನಾವು ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗ್ತಿದ್ದೀವಾ ಅಂತ. ಆಗ ರೇಡಿಯೋನಲ್ಲಿ ಜಿನ್ಗೆ ಇಷ್ಟು ಡೈರೆಕ್ಷನ್ ಕಡೆಗೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಇದೇ ಒಂದು ತಪ್ಪಿಂದ ಇವರು ದಾರಿನ ತಪ್ಪಿ ಇಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಹೀಗಿರಬೇಕಾದ್ರೆ ಹೆರಾಲ್ಡ್ಗೆ ಸಡನ್ನಾಗಿ ಅವನ ಪಾಕೆಟಲ್ಲಿ ಪೆನ್ಸಿಲ್ ಇರೋದು ನೆನಪಾಗುತ್ತೆ. ಇದರಿಂದ ಅವನು ತುಂಬಾ ಖುಷಿ ಆಗ್ತಾನೆ. ಪೆನ್ಸಿಲ್ನ ತೆಗೆದು ಹೇಳ್ತಾನೆ, ಈ ಪೆನ್ಸಿಲಿಂದ ನಾವು ಒಂದು ಚಾರ್ಟ್ನ ಮಾಡಬಹುದು. ಇದರಿಂದ ನಮಗೆ ನಾವಿವಾಗ ಸಮುದ್ರದಲ್ಲಿ ಎಲ್ಲಿದ್ದೀವಿ ಅಂತ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವನು ಏರ್ಬೋಟ್ನ ಮೇಲೆ ಚಾರ್ಟ್ನ ಹಾಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ.
ಹೀಗೆ ಚಾಟ್ನ ಮಾಡಿದ್ಮೇಲೆ ಅವನಿಗೆ ಯಾವಾಗ ಅವ್ರು ಇರೋ ಲೊಕೇಶನ್ ಗೊತ್ತಾಗುತ್ತೋ ಆವಾಗ ಹೆರಾಲ್ಡ್ ಹೇಳ್ತಾನೆ, ನಾವು ಈ ಬೋಟ್ನ ಗಾಳಿ ಬೀಸ್ತಾ ಇರೋ ದಿಕ್ಕಿನ ಕಡೆಗೆ ಹೋಗದೆ ಇರೋ ಹಾಗೆ ಏನಾದರೂ ಮಾಡಿ ತಡಿಬೇಕು ಅಂತ. ಆಗ ಅವ್ರ ಹತ್ರ ಇರೋ ಲೈಫ್ ಜಾಕೆಟು ಹಾಗೂ ಇನ್ನಿತರ ವಸ್ತುಗಳಿಂದ ಒಂದು ಲಂಗರ್ನ ಮಾಡಿ ನೀರಲ್ಲಿ ಎಸಿತಾರೆ. ಇದರಿಂದ ಅವರ ಬೋಟು ಮುಂದೆ ಹೋಗದೆ ಒಂದು ಪ್ಲೇಸಲ್ಲಿ ಸ್ಟೇಬಲ್ ಆಗಿ ನಿಂದಿರುತ್ತೆ. ಮತ್ತು ಯಾವಾಗ ಲಂಗರ್ನ ನೀರಿನಿಂದ ತೆಗಿತಾರೋ ಆಗ ಅವರ ಬೋಟು ಅವರಿಗೆ ಬೇಕಾಗಿರೋ ದಿಕ್ಕಿನ ಕಡೆಗೆ ಮುಂದೆ ಹೋಗ್ತಾ ಇರುತ್ತೆ. ಇದಾದ ನಂತರ ಇವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜೀನ್ ಹೇಳ್ತಾನೆ, ನಾವು ಜೀವನದಲ್ಲಿ ತುಂಬ ಒಳ್ಳೆ ಕೆಲಸಗಳೇನೋ ಮಾಡಿಲ್ಲ, ಆದರೆ ನಮಗೆ ಇವಾಗ ನಿಮ್ಮ ಸಹಾಯದ ಅವಶ್ಯಕತೆ ತುಂಬಾ ಇದೆ ಅಂತ. ಹಾಗೆ ಹೆರಾಲ್ಡ್ ಹೇಳ್ತಾನೆ, ಈ ಸಮುದ್ರದಲ್ಲಿರುವ ಎಲ್ಲ ಬೋಟ್ಸ್ಗಳನ್ನು ರಕ್ಷಣೆ ಮಾಡು, ಹಾಗೆ ಆ ಹಡಗುಗಳಲ್ಲಿ ನಮ್ಮ ಚಿಕ್ಕ ಹಡಗನ್ನು ಕೂಡ ರಕ್ಷಿಸು ಅಂತ. ಮತ್ತು ಟೋನಿ ಹೇಳ್ತಾನೆ, ದೇವರೇ ನಮಗೆ ಇವಾಗ ಎಲ್ಲದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಅಂದರೆ ಮಳೆ, ದಯವಿಟ್ಟು ಮಳೆ ಬರ್ಸಪ್ಪ ಅಂತ ಬೇಡ್ಕೋತಾನೆ. ಆದರೆ ಮಳೆ ಬರೋದೇ ಇಲ್ಲ. ಇದರಿಂದ ಟೋನಿ ತುಂಬಾ ಡಿಸಪಾಯಿಂಟ್ ಆಗ್ತಾನೆ. ಆಗ ಜೀನ್ ಹೇಳ್ತಾನೆ, ದೇವರಿಗೆ ಸ್ವಲ್ಪ ಟೈಮ್ ಕೊಡು ಅಂತ. ಹೀಗೆ ರಾತ್ರಿ ಆಗುತ್ತೆ. ಇವರೆಲ್ಲರೂ ಮಲಗಿರಬೇಕಾದ್ರೆ ಇದೇ ವೇಳೆಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮುದ್ರದಲ್ಲಿ ಹಲವು ದಿನಗಳ ನಂತರ ಇವರಿಗೆ ಕುಡಿಯಲು ಯೋಗ್ಯ ನೀರು ಸಿಗುತ್ತೆ. ಮಳೆ ನೀರನ್ನು ಕುಡಿದ ನಂತರ ಇವರಿಗೆ ತುಂಬಾ ರಿಲೀಫ್ ಆಗುತ್ತೆ. ಎಷ್ಟಂದರೆ ಒಂದು ಕ್ಷಣ ಕೂಡ ಹೋದ ಜೀವ ಬಂದಂತಾಗುತ್ತದೆ. ಯಾಕಂದರೆ ಇಷ್ಟು ದಿನ ನೀರಿಲ್ಲದೆ ಇವರ ಪೂರ್ತಿ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ನಂತರ ಮರುದಿನ ತೋರಿಸ್ತಾರೆ, ಜೀನ್ ತುಂಬಾ ದಿನಗಳಿಂದ ಮೀನನ್ನು ಹಿಡಿತಾ ಇರ್ತಾನೆ. ಆದರೆ ಅವನು ಇಲ್ಲಿವರೆಗೂ ಒಂದು ಮೀನನ್ನು ಕೂಡ ಹಿಡಿಯೋಕ್ಕಾಗ್ತಾ ಇರಲ್ಲ. ಅದಕ್ಕೆ ಹೆರಾಲ್ಡ್ ಅವನಿಗೆ ಹೇಳ್ತಾನೆ, ನಿನ್ನಷ್ಟು ಪೇಷನ್ಸ್ ಇರುವಂಥ ಮೀನುಗಾರ ವ್ಯಕ್ತಿನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಕಳೆದು 1 ವಾರದಿಂದ ಮೀನನ್ನು ಹಿಡಿಯಲು ಪ್ರಯತ್ನಿಸ್ತಾನೆ ಇದೆಯಾ, ಆದರೆ ನೀನು 1 ವಾರದಿಂದ ಒಂದು ಮೀನನ್ನು ಕೂಡ ಹಿಡಿಯೋಕ್ಕಾಗಿಲ್ಲ ಅಂತ. ಆಗ ಜೀನ್ ಹೇಳ್ತಾನೆ, ನೋಡು ಒಂದು ಮಾತಿದೆ, ಏನಂದರೆ ಇಫ್ ಯು ಡೋಂಟ್ ಕ್ಯಾಚ್ ಯು ಡೋಂಟ್ ಈಟ್ ಅಂತ. ಆದರೆ ನಿಜ ಹೇಳಬೇಕು ಅಂದರೆ ಇವಾಗ ಜೀನ್ಗೂ ಕೂಡ ಮೀನು ಸಿಗದೆ ಇರೋದ್ರಿಂದ ತುಂಬಾ ಫ್ರಸ್ಟ್ರೇಟೆಡ್ ಆಗಿ ಅವನು ಜೇಬಿಂದ ಚಾಕುನ ಹೊರಗಡೆ ತೆಗೆದು ಬಿಡ್ತಾನೆ. ಆಗ ಹೆರಾಲ್ಡ್ ಹೇಳ್ತಾನೆ, ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಈ ಚಾಕುವನ್ನು ನಿನ್ನ ಜೇಬಲ್ಲೇ ಇಟ್ಕೊ ಅಂತ. ಯಾಕಂದರೆ ಇದು ಒಂದೇ ಒಂದು ವಸ್ತು ನಮ್ಮ ಹತ್ರ ಇರೋದು, ಅದರಿಂದ ಈ ರಾಪ್ಟು ರಂಧ್ರ ಆಗ್ಬೋದು, ಅದಕ್ಕೆ ಅದನ್ನು ಒಳಗಿಡುವಂಥ ಹೆರಾಲ್ಡ್ ಹೇಳಿದಾಗ ಜೀನ್ ಅವನ ಮಾತನ್ನು ಕೇಳದೆ ಆ ಚಾಕುವಿನಿಂದ ನೀರಲ್ಲಿ ಮೀನನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಒಂದು ಮೀನಿಗೆ ಜೋರಾಗಿ ಚಾಕುವಿನಿಂದ ಹೊಡೆದು ಬಿಡ್ತಾನೆ. ಆದರೆ ಅವನಿಗೆ ಅನಿಸುತ್ತೆ ತಾನು ರಾಫ್ಟ್ಗೆ ಚಾಕು ಚುಚ್ಚಿದ್ದೀನಿ ಅಂತ. ಅದಕ್ಕೆ ಜೀನ್ ಹೇಳ್ತಾನೆ, ನನ್ನಿಂದ ದೊಡ್ಡ ತಪ್ಪಾಯಿತು, ನಾನು ರಾಫ್ಟ್ಗೆ ಚಾಕು ಹಾಕಿದ್ದೀನಿ ಅಂತ. ಆಗ ಹೆರಾಲ್ಡ್ ಹೇಳ್ತಾನೆ, ಅವನು ಎಂಥ ಕೆಲಸ ಮಾಡಿದಿ, ಯಾವುದೇ ಕಾರಣಕ್ಕೂ ಆ ಚಾಕುನ ಹೊರಗಡೆ ತೆಗಿಬೇಡ, ಒಂದು ವೇಳೆ ಹೊರಗಡೆ ತೆಗೆದ್ರೆ ನೀರು ಒಳಗಡೆ ಹೋಗಿ ಇಡೀ ರಾಫ್ಟೇ ಮುಳುಗೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಆದರೆ ಜೀನ್ ನೋಡ್ತಾನೆ, ಆ ಚಾಕು ರಾಫ್ಟ್ಗೆ ಅಲ್ಲ, ಬದಲಿಗೆ ಒಂದು ಶಾರ್ಕ್ನ ಮರಿಗೆ ಚುಚ್ಚಿರುತ್ತೆ. ಅದನ್ನು ಅವನು ಮೇಲೆ ಎತ್ಕೊಂಡು ಬೋಟ್ನ ಒಳಗಡೆ ಎಳಿತಾನೆ. ನಂತರ 3 ಜನ ಸೇರಿಕೊಂಡು ಆ ಶಾರ್ಕ್ನ ಮರಿಯನ್ನು ಸಾಯಿಸ್ತಾರೆ. ಹಾಗೆ ಅದರ ಹೊಟ್ಟೆ ಒಳಗಡೆ ತುಂಬಾ ಚಿಕ್ಕ ಚಿಕ್ಕ ಮೀನುಗಳು ತಿನ್ನೋದಕ್ಕೆ ಸಿಗುತ್ತೆ. ಹೀಗೆ 1 ವಾರದ ನಂತರ ಇವರಿಗೆ ತಿನ್ನಲು ಆಹಾರ ಸಿಗುತ್ತೆ. ಇದರಿಂದ ಇವರಿಗೆ ಕೇವಲ ಖುಷಿ ಅಷ್ಟೇ ಅಲ್ಲ, ಬದಲಿಗೆ ಬಾಡಿಲಿ ಎನರ್ಜಿ ಕೂಡ ಬರುತ್ತೆ. ಇಲ್ಲಿ ಹೆರಾಲ್ಡ್ಗೆ ಊಟ ಸಿಕ್ಕಿ ತುಂಬಾ ಖುಷಿಯಾಗಿ ಹೇಳ್ತಾನೆ, ಈಗ ನಾನು ಮನೆಗೆ ಹೋಗ್ತೀನಿ, ನನ್ನ ಹೆಂಡತಿ ನನ್ನಿಂದ ತುಂಬಾ ಬೇಜಾರಾಗಿರ್ತಾಳೆ. ಹಾಗೆ ಅವರಿಬ್ಬರಿಗೂ ಕೇಳ್ತಾನೆ, ನಿಮಗೆ ಮದುವೆಯಾಗಿದೆಯಾ ಅಂತ. ಯಾಕಂದರೆ ನಿಜ ಹೇಳಬೇಕು ಅಂದರೆ ಇವರಿಗೆ ಒಬ್ಬರಿಗೊಬ್ಬರ ಬಗ್ಗೆ ಪರ್ಸ್ನಲ್ ಆಗಿ ಏನೂ ಗೊತ್ತಿರಲ್ಲ. ಸೊ ಅದಕ್ಕೆ ಟೋನಿ ಹೇಳ್ತಾನೆ, ನನಗೆ ಮದುವೆ ಏನೂ ಆಗಿಲ್ಲ, ಆದರೆ ನನಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಆಮೇಲೆ ಜೀನ್ ಹೇಳ್ತಾನೆ, ನನಗೆ ಗರ್ಲ್ ಫ್ರೆಂಡ್ನೂ ಇಲ್ಲ, ಹಾಗೆ ಮದುವೆನೂ ಆಗಿಲ್ಲ ಅಂತ. ಟೋನಿ ಜೀನ್ಗೆ ಹೇಳ್ತಾನೆ, ನಾವು ವಾಪಸ್ ಇಲ್ಲಿಂದ ಹೋದ್ಮೇಲೆ ನೀನು ನನ್ನ ತಂಗಿಯನ್ನು ಡೇಟ್ ಮಾಡುವಂತೆ, ಅವಳು ನೋಡೋಕ್ಕೆ ತುಂಬಾ ಸುಂದರವಾಗಿದ್ದಾಳೆ ಅಂತ ಹೇಳ್ತಾನೆ. ಹೀಗೆ ಇವರು ಮಾತಾಡ್ತಾ ಇರಬೇಕಾದ್ರೆ ನೋಡ್ತಾರೆ, ತುಂಬಾ ಶಾರ್ಕ್ನ ಮರಿಗಳು ಇವರ ಏರ್ಬೋಟ್ನ ಸುತ್ತಲೂ ಸುತ್ತಾ ಇರ್ತವೆ. ಈ ಶಾರ್ಕ್ಗಳು ಅಚಾನಕ್ಕಾಗಿ ಏನಕ್ಕೆ ಇಲ್ಲಿ ಬಂದು ಅಂತ ಅಂದರೆ, ಆವಾಗಲೇ ಇವರು ಒಂದು ಶಾರ್ಕ್ನ ಮರಿಯನ್ನು ಹೊಡೆದು ತಿಂದಿರ್ತಾರಲ್ವಾ, ಅದರ ಸ್ವಲ್ಪ ರಕ್ತ ನೀರಲ್ಲಿ ಬಿದ್ದಿರುತ್ತೆ. ಸೊ ಆ ರಕ್ತದ ಸ್ಮೆಲ್ಲಿಂದ ಶಾರ್ಕ್ಗಳು ಇಲ್ಲಿಗೆ ಬಂದಿರ್ತವೆ. ಆದರೆ ಆ ಶಾರ್ಕ್ಗಳು ಇವರಿಗೇನು ಮಾಡದೆ ಸ್ವಲ್ಪ ಹೊತ್ತು ಅಲ್ಲೇ ತಿರುಗಾಡಿ ವಾಪಸ್ ಹೋಗ್ಬಿಡ್ತವೆ. ನಿಜ ಹೇಳಬೇಕು ಅಂತ ಅಂದರೆ ಇವ್ರು ಇರುವಂಥ ಈ ಸೌತ್ ಪೆಸಿಫಿಕ್ ಸಮುದ್ರ ಶಾರ್ಕ್ಗಳಿಗೆ ತುಂಬಾ ಫೇಮಸ್ ಇರೋದು. ಸೊ ಹೇಳೋಕ್ಕಾಗಲ್ಲ, ಅವುಗಳು ಯಾವಾಗ ಬೇಕಾದರೂ ಇವರ ರಾಕ್ ಮೇಲೆ ಅಟ್ಯಾಕ್ ಮಾಡಿ ಇವರನ್ನು ತಿನ್ನಬಹುದು. ಆದರೆ ಈ ಬಾರಿ ಇವರ ಹಣೆ ಬರಹ ಚೆನ್ನಾಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಅವರು ಬಚಾವಾಗ್ಬಿಡ್ತಾರೆ. ಸೊ ಇವಾಗಂತೂ ಇವರಿಗೆ ಊಟ ಮತ್ತು ನೀರೇನು ಸಿಕ್ಕಿದೆ. ಹೀಗೆ ದಿನಗಳು ಕಳೀತಾ ಇವರಿಗೆ ಮತ್ತೆ ಹಸುವಾಗುತ್ತೆ, ಅಲ್ಲದೆ ಇವರು ಮತ್ತೆ ತುಂಬಾ ವೀಕ್ ಆಗಿಬಿಡ್ತಾರೆ. ಹೀಗಿರಬೇಕಾದ್ರೆ ರಾತ್ರಿ ಜೀನ್ ನೀರಲ್ಲಿ ಅವನ ಕೈಯನ್ನಿಟ್ಟು ಮಲಗಿರಬೇಕಾದ್ರೆ ಅಚಾನಕ್ಕಾಗಿ ಒಂದು ಶಾರ್ಕ್ ಅವನ ಕೈಯನ್ನು ಕಚ್ಚಿಬಿಡುತ್ತೆ. ಇದರಿಂದ ಅವನ ಕೈಗೆ ಗಾಯ ಆಗಿಬಿಡುತ್ತೆ. ತಕ್ಷಣ ಚೀಪಾದ ಹೆರಾಲ್ಡ್ ಕೈಗೆ ಬಟ್ಟೆನ ಸುತ್ತಾನೆ. ನಂತರ ಮರುದಿನ ಜೀನ್ ಮುಂದೆ ಏನೋ ನೋಡ್ತಾ ಇರ್ತಾನೆ. ಅವನಿಗೆ ಅನಿಸುತ್ತೆ ಮುಂದೆ ಒಂದು ಐಲ್ಯಾಂಡ್ ಇದೆ ಅಂತ. ಅದಕ್ಕೆ ಅವನು ಟೋನಿಗೆ ತೋರಿಸ್ತಾನೆ. ಆದರೆ ಟೋನಿ ನೋಡಿ ಹೇಳ್ತಾನೆ, ಮುಂದೆ ಏನೂ ಇಲ್ಲ, ಅದು ಕೇವಲ ನಿನ್ನ ಭ್ರಮೆ ಅಂತ. ಅಲ್ಲದೆ ಇವರಿಗೆ ವಿಚಿತ್ರ ಕನಸುಗಳು ಕೂಡ ಬರ್ತಾನೆ ಇರ್ತವೆ.
ಇದಾದ ನಂತರ 15ನೇ ದಿನ ಬೆಳಿಗ್ಗೆ ನಮಗೆ ತೋರಿಸ್ತಾರೆ ಟೋನಿ ಕೈಯಲ್ಲಿ ಗನ್ ಹಿಡ್ಕೊಂಡು ನೋಡ್ತಾ ಇರ್ತಾನೆ. ಆಗ ಜಿನ್ ನಿಧಾನವಾಗಿ ಹೇಳ್ತಾನೆ, ಗನ್ನ ನಂಗೆ ಕೊಡು, ಹಾಗೆ ಯಾವುದೇ ಕಾರಣಕ್ಕೂ ಶಬ್ದವನ್ನ ಮಾಡಬೇಡ ಅಂತ. ಟೋನಿ ಗನ್ನ ಕೊಡ್ತಾನೆ. ಹಾಗೆ ಮುಂದೆ ನೋಡ್ತಾರೆ ಅವರ ರಾಫ್ಟ್ ಮೇಲೆ ಒಂದು ಪಕ್ಷಿ ಕೂತಿರುತ್ತೆ. ಅದರ ಪಕ್ಕದಲ್ಲೇನೆ ಹೆರಾಲ್ಡ್ನು ಕೂಡ ಮಲಗಿರ್ತಾನೆ. ಇದೇ ವೇಳೆಗೆ ಜಿನ್ ಆ ಪಕ್ಷಿಗೆ ಗುರಿಯನ್ನಿಟ್ಟು ಶೂಟ್ ಮಾಡಿ ಬಿಡ್ತಾನೆ. ಆ ಪಕ್ಷಿ ಸೀದಾ ನೀರಲ್ಲಿ ಬಿದ್ದುಬಿಡುತ್ತೆ. ಈ ಕಡೆ ಗನ್ನ ಸೌಂಡ್ ಕೇಳಿ ಭಯದಿಂದ ಹೆರಾಲ್ಡ್ ಎದ್ದು ನೋಡ್ತಾನೆ. ಇವರು ಪಕ್ಷಿಯನ್ನ ಶಿಕಾರಿ ಮಾಡಿರ್ತಾರೆ. ಅದನ್ನ ನೋಡಿ ತಕ್ಷಣ ಸಮುದ್ರದಲ್ಲಿ ಇಳಿದು ಆ ಪಕ್ಷಿನ ತಗೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ನೋಡ್ತಾರೆ ಹೆರಾಲ್ಡ್ನ ಹಿಂದೆ ಒಂದು ಶಾರ್ಕು ಅವನನ್ನು ತಿನ್ನೋದಕ್ಕೆ ಅಂತಾನೆ ಬರ್ತಾ ಇರುತ್ತೆ. ಅದನ್ನ ನೋಡಿದ ಹೆರಾಲ್ಡ್ ಬೇಗನೆ ರಾಫ್ಟ್ನ ಕಡೆ ಸ್ವಿಮ್ ಮಾಡ್ತಾ ಬರ್ತಾ ಇರ್ತಾನೆ. ಇನ್ನೇನು ಶಾರ್ಕ್ ಅವನನ್ನು ತಿನ್ಬೇಕು ಅನ್ನೋವಾಗ ಟೋನಿ ಮತ್ತೆ ಜಿನ್ ಹೆರಾಲ್ಡ್ನ ಮೇಲೆ ಎಳ್ಕೊಂಡ್ಬಿಡ್ತಾರೆ. ಆ ಶಾರ್ಕು ಇವರ ಬೋಟ್ನ ಕೆಳಗಡೆಯಿಂದ ಹಾದು ಹೋಗ್ಬಿಡುತ್ತೆ. ಸೊ ಇವಾಗ ಇವರಿಗೆ ತಿನ್ನೋದಕ್ಕೆ ಆಹಾರ ಸಿಗುತ್ತೆ. ಈ 15 ದಿನದಲ್ಲಿ ಇದು 2ನೇ ಬಾರಿ ಇವರಿಗೆ ಊಟ ಸಿಕ್ಕಿರೋದು. ಆದರೆ ಹೇಗೆ ದಿನಗಳು ಕಳೀತಾ ಹೋಗುತ್ತೆ ಅದರ ಪರಿಣಾಮ ಇವರ ಮೈಂಡ್ ಮೇಲೇನು ಬೀಳ್ತಾ ಇರುತ್ತೆ. ಅಂದರೆ ಇವರಿಗೆ ವಿಚಿತ್ರ ಕನಸುಗಳು ಬೀಳ್ತಾ ಇರ್ತವೆ. ಅಲ್ಲದೆ ಇವಾಗ 20 ದಿನಗಳು ಕೂಡ ಕಳೆದೋಗ್ತವೆ. ಸೊ ಬೆಳಿಗ್ಗೆ ಹೆರಾಲ್ಡ್ ಎದ್ದು ನೋಡಿದಾಗ ಯಾರು ಕೂಡ ಡ್ಯೂಟಿ ಮಾಡ್ತಾ ಇರಲ್ಲ. ಅಂದರೆ ಬೋಟ್ ಯಾವ ದಿಕ್ಕಿನ ಕಡೆ ಹೋಗ್ತಾ ಇದೆ ಅಂತ ಯಾರೂ ನೋಡ್ತಾನೆ ಇರಲ್ಲ. ಇದರಿಂದ ಹೆರಾಲ್ಡ್ಗೆ ಕೋಪ ಬಂದು, ನಾನು ನಿಮಗೆ ಆರ್ಡರ್ನ ಕೊಟ್ಟಿದ್ದೆ ಬೋಟ್ನ ನೋಡ್ಕೊಳ್ಳಿ ಅಂತ, ಆದರೆ ನೀವು ನನ್ನ ಆರ್ಡರ್ನ ಫಾಲೋನೇ ಮಾಡ್ತಾ ಇಲ್ಲ ಅಂದಾಗ ಆಗ ಜಿನ್ ಹೇಳ್ತಾನೆ, ನೋಡೋದಕ್ಕೆ ಏನು ಉಳಿದಿಲ್ಲ ಆ್ಯಂಡ್ ನೀವು ಹೇಳಿರೋ ಪ್ರಕಾರ ಇಷ್ಟೊತ್ತಿಗಾಗಲೇ ನಾವು ಐಲ್ಯಾಂಡ್ನ ತಲುಪಬೇಕಾಗಿತ್ತು ಅಂತ. ಅದಕ್ಕೆ ಹೆರಾಲ್ಡ್ ಹೇಳ್ತಾನೆ, ನನ್ನ ತಲೆಯಲ್ಲಿ ಜಸ್ಟ್ ರಫ್ ಪಿಕ್ಚರ್ ಇದೆ, ಅದರ ಅಂದಾಜಿನ ಮೇಲೆ ನಾನು ಹೇಳಿದ್ದು ಅಂದಾಗ ಜಿನ್ ಮತ್ತು ಟೋನಿ ಗಾಬರಿ ಆಗಿಬಿಡ್ತಾರೆ. ಏನು ರಫ್ ಪಿಕ್ಚರಾ? ಅಂದರೆ ಹೆರಾಲ್ಡ್ಗೂ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಅವರು ಸಮುದ್ರದಲ್ಲಿ ಎಲ್ಲಿದ್ರು ಅಂತ. ಆದ್ರಿಂದನೇ ಜಿನ್ಗೆ ಕೋಪ ಬಂದು, ನಿನ್ನಿಂದಲೇ ನಾವಿಲ್ಲಿ ಸಿಗಾಕೊಂಡಿರೋದು, ನಿನ್ನಿಂದಲೇ ಪ್ಲೇನ್ನ ಸಮುದ್ರದಲ್ಲಿ ಲ್ಯಾಂಡ್ ಮಾಡಬೇಕಾಯ್ತು. ಯಾಕಂದರೆ ನಿಮಗೆ ಗೊತ್ತೇ ಇರಲಿಲ್ಲ ನಮ್ಮ ನೇವಿ ಶಿಪ್ ಎಲ್ಲಿದೆ ಅಂತ. ನೀವು ಶಿಪ್ಪಿಂದ ನಮ್ಮನ್ನು ತುಂಬಾ ದೂರ ಕರ್ಕೊಂಡು ಬಂದಿದ್ದೀರಾ, ಅದರಿಂದನೇ ನಾವು ಔಟ್ ಆಫ್ ರೇಂಜ್ ಆಗಿ ಟೀಮ್ನ ಜೊತೆ ಮಾತನಾಡೋಕ್ಕಾಗಲಿಲ್ಲ ಅಂದಾಗ ಹೆರಾಲ್ಡ್ನು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾನೆ. ಯಾಕಂದರೆ ಯಾವಾಗ ಇವರು ಪ್ಲೇನಲ್ಲಿ ಹೋಗ್ತಾ ಇದ್ರು ಆವಾಗ ಹೆರಾಲ್ಡ್ಗೆ ನಿದ್ದೆ ಬಂದಿರುತ್ತೆ. ಹೆರಾಲ್ಡ್ ಕೆಲವು ಸೆಕೆಂಡುಗಳು ಮಲಗಿರ್ತಾನೆ. ಸೊ ಆ ಒಂದು ಟೈಮ್ನಲ್ಲೇ ಇವರು ದಾರಿ ಕಳ್ಕೊಂಡಿರ್ತಾರೆ. ಆದ್ರಿಂದ ಪೆಟ್ರೋಲ್ ಖಾಲಿಯಾಗಿ ಇವರು ಸಮುದ್ರದಲ್ಲಿ ಲ್ಯಾಂಡ್ ಮಾಡಬೇಕಾಗಿರುತ್ತೆ. ಈಗ ಪ್ರೆಸೆಂಟಲ್ಲಿ ನೋಡಿದ್ರೆ ಇವರು ಊಟ ನೀರು ಇಲ್ಲದೆ ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇದಕ್ಕೆಲ್ಲ ಕಾರಣ ಹೆರಾಲ್ಡ್ ಆಗಿರ್ತಾನೆ. ಹೆರಾಲ್ಡ್ಗೂ ಕೂಡ ತನ್ನ ತಪ್ಪಿನ ಬಗ್ಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಅವನು ಇಬ್ರಿಗೂ ಕ್ಷಮೆ ಕೇಳ್ತಾನೆ. ಹಾಗೆ ಅವನ ಕಣ್ಣುಗಳಲ್ಲಿ ನೀರು ಬಂದಿರ್ತವೆ. ಸೊ ಇವರು ಇವಾಗ ಏನು ಮಾಡೋಕ್ಕಾಗ್ತಾ ಇರಲ್ಲ. ಹೀಗಿರಬೇಕಾದ್ರೆ ಜೀನ್ ಲೈಫ್ ಜಾಕೆಟ್ ಮೇಲೆ ಹೆರಾಲ್ಡ್ ಬಿಡಿಸಿದಂಥ ಮ್ಯಾಪ್ನ ತಗೊಂಡು ಹೇಳ್ತಾನೆ, ಇವಾಗ ಇದೇ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗುತ್ತೆ ಅಂತ ಅಂದಾಗ ಇದೇ ವೇಳೆಗೆ ಹೆರಾಲ್ಡ್ಗೆ ಒಂದು ಐಡಿಯಾ ಬರುತ್ತೆ. ಅವ್ರ ಹತ್ರ ಇದ್ದ ಒಂದು ಪೇರ್ ಶೂಸ್ನ ತಗೊಂಡು ಚಾಕುವಿನಿಂದ ಹರಿದು ಅವುಗಳಿಂದ ಬೋಟ್ನ ತಮಗೆ ಬೇಕಿರುವ ದಿಕ್ಕಿನ ಕಡೆ ಹೋಗಲು ಯೂಸ್ ಮಾಡ್ಕೋತಾರೆ. ಟೋನಿ ಹೇಳ್ತಾನೆ, ಯಾರು ಮೊದಲು ಐಸ್ಲ್ಯಾಂಡ್ನ ನೋಡ್ತಾರೋ ಅವರಿಗೆ ಉಳಿದ ಇಬ್ಬರು ಪಾರ್ಟಿ ಕೊಡಿಸ್ಬೇಕು ಅಂತ. ಆದರೆ ಇವರ ಡೆಸ್ಟಿನಿ ಸಿಗೋದು ಅಷ್ಟು ಸುಲಭವಾಗಿರಲಿಲ್ಲ. ಹೀಗೆ ಮತ್ತೆ ಕೆಲವು ದಿನಗಳು ಕಳೀತವೆ. ಈಗ ಇವರು ಸಮುದ್ರದಲ್ಲಿ ಸಿಗಾಕೊಂಡು ಬರೋಬ್ಬರಿ 30 ದಿನಗಳು ಕಳೆದೋಗಿರ್ತವೆ. ಈ 30 ದಿನಗಳ ನಂತರ ಇವರಿಗೆ ಮಾತನಾಡೋಕ್ಕೂ ಕೂಡ ಶಕ್ತಿ ಇರಲ್ಲ. ಯಾಕಂದರೆ ಇವರೀಗ ನೀರು ಮತ್ತು ಹಸಿವಿನಿಂದ ಬಳಲ್ತಾ ಇರ್ತಾರೆ. ಅಲ್ಲದೆ ಇವರ ಹತ್ರ ಯಾವುದೇ ಮೋಟಿವೇಶನ್ ಕೂಡ ಇರಲ್ಲ. ನಂತರ ರಾತ್ರಿ ಕ್ಲೈಮೇಟ್ ಚೇಂಜ್ ಆಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು 2ನೇ ಬಾರಿ ಇವರಿಗೆ ಕುಡಿಯೋದಕ್ಕೆ ನೀರು ಸಿಗುತ್ತೆ. ಆದರೆ ಇದೇ ವೇಳೆಗೆ ಇವರು ನೋಡ್ತಾರೆ ಒಂದು ದೊಡ್ಡ ಚಂಡಮಾರುತನೇ ಇವರ ಹತ್ರ ಬಂದ್ಬಿಡುತ್ತೆ. ಇವರು ಆ ಚಂಡಮಾರುತದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅಲೆಗಳ ರಭಸಕ್ಕೆ ಇವರ ಏರ್ ಬೋಟ್ ಪಲ್ಟಿ ಹೊಡೆದು ಇವರು ನೀರೊಳಗಡೆ ಬಿದ್ದು ಬಿಡ್ತಾರೆ. ಅಲ್ಲದೆ ಟೋನಿಗೆ ಈಜು ಕೂಡ ಬರ್ತಾ ಇರಲ್ಲ. ಹೇಗೋ ಮಾಡಿ ಅವನು ಕೂಡ ಸಿಗ್ತಾನೆ. ನಂತರ 3 ಜನ ಕಷ್ಟಪಟ್ಟು ಬೋಟ್ ಒಳಗಡೆ ಬಂದು ಕೂತ್ಕೋತಾರೆ. ನಂತರ ಮಾರನೇ ದಿನ ನಮಗೆ ತೋರಿಸ್ತಾರೆ ಈ 3 ಜನ ಪೂರ್ತಿಯಾಗಿ ವೀಕ್ ಆಗಿಬಿಟ್ಟಿರ್ತಾರೆ. ಅಲ್ಲದೆ ಇವರ ಹತ್ರ ಇದ್ದ ಕೆಲವು ವಸ್ತುಗಳು ಸಹ ನಿನ್ನೆ ರಾತ್ರಿ ತೂಫಾನಲ್ಲೇ ಕಳೆದೋಗ್ಬಿಟ್ಟಿರ್ತವೆ. ಸೊ ಅದಕ್ಕೆ ಅವರು ಇವಾಗ ಅನ್ಕೊಂಡ್ಬಿಟ್ಟಿರ್ತಾರೆ, ನಾವಿನ್ನು ಬದುಕೋದಿಲ್ಲ, ನಮ್ಮ ಲೈಫು ಇಲ್ಲೇ ಮುಗಿದೋಯ್ತು, ನಾವಿಲ್ಲೇ ಸತ್ತೋಗ್ತೀವಿ ಅಂತ. ಅದಕ್ಕೆ ಮೈಯಲ್ಲಿ ಸ್ವಲ್ಪನೂ ಎನರ್ಜಿ ಇಲ್ಲದೆ ಸತ್ತ ಹೆಣಗಳ ಥರ ಬೋಟ್ ಮೇಲೆ ಮಲಗಿರ್ತಾರೆ. ಮತ್ತು ಇವರಿಗೆ ಅವರ ಮನೆ ತುಂಬಾ ನೆನಪಾಗ್ತಾ ಇರುತ್ತೆ. ಹೆರಾಲ್ಡ್ ಅವನ ಹೆಂಡತಿಯನ್ನು ನೆನಪು ಮಾಡ್ಕೊತಾ ಇರ್ತಾನೆ. ಮತ್ತು ಜೀನ್ ಟೋನಿಯ ತಂಗಿಯನ್ನು ಸಮುದ್ರದಲ್ಲಿ ಊಟ ಮಾಡ್ತಿರೋ ಹಾಗೆ ನೋಡ್ತಾ ಇರ್ತಾನೆ. ಆದರೆ ಇದೆಲ್ಲ ಅವನ ಭ್ರಮೆ ಆಗಿರುತ್ತೆ. ಜೀನ್ ಟೋನಿಗೆ ಹೇಳ್ತಾನೆ, ನನಗೆ ಅನಿಸುತ್ತೆ ನನಗೆ ನಿನ್ನ ತಂಗಿ ಜೊತೆ ಲವ್ ಆಗಿದೆ ಅಂತ. ಆಗ ಟೋನಿ ಹೇಳ್ತಾನೆ, ನೀವಿಬ್ಬರು ಒಳ್ಳೆ ಕಪಲ್ ಆಗ್ತೀರಾ ಅಂತ. ಇದನ್ನು ಕೇಳಿದ ಹೆರಾಲ್ಡ್ ತುಂಬಾ ದುಃಖ ಮಾಡಿಕೊಂಡು ಹೇಳ್ತಾನೆ, ನನಗೆ ಗೊತ್ತಿರಲಿಲ್ಲ ನಮ್ಮೆಲ್ಲರಂತೆ ಈ ರೀತಿ ಆಗುತ್ತೆ ಅಂತ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಹೆರಾಲ್ಡ್ ತನ್ನನ್ನು ತಾನು ದೋಷಿ ಅಂತ ಅನ್ಕೊತಾ ಇರ್ತಾನೆ. ಹೀಗಿರಬೇಕಾದ್ರೆ ಟೋನಿ ಕಷ್ಟಪಟ್ಟು ಎದ್ದು ಕೂತ್ಕೊಂಡು ಹೇಳ್ತಾನೆ, ನಾವು ಈಗಾಗಲೇ ತುಂಬಾ ದೂರ ಬಂದುಬಿಟ್ಟಿದ್ದೀವಿ, ಮತ್ತು ಈ ರೀತಿ ನಾವು ಸೋಲನ್ನು ಒಪ್ಕೊಳ್ಳೋದು ಬೇಡ ಅಂತ ಹೇಳಿ ತನ್ನ ಕೈಗಳಿಂದ ಬೋಟ್ನ ಮುಂದೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನನ್ನು ನೋಡಿ ಇವರಿಬ್ಬರು ಕೂಡ ನೀರನ್ನು ತಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವರು ತಮ್ಮನ್ನು ತಾವು ಎಷ್ಟೇ ಮೋಟಿವೇಟ್ ಮಾಡಿಕೊಂಡ್ರು ಕೂಡ ಅವರ ಶರೀರದಲ್ಲಿ ಸ್ವಲ್ಪನೂ ಕೂಡ ಎನರ್ಜಿನೇ ಇರಲ್ಲ.
ಹೀಗೆ 34 ದಿನಗಳ ನಂತರ ಇವರು ಊಟ ನೀರು ಇಲ್ಲದೆ ಪೂರ್ತಿಯಾಗಿ ವೀಕ್ ಆಗಿರ್ತಾರೆ. ಆಲ್ಮೋಸ್ಟ್ ಸತ್ತೇ ಹೋಗಿರ್ತಾರೆ. ಯಾಕಂದರೆ ಇವರಿಗೆ ಮಾತನಾಡೋಕ್ಕೂ ಕೂಡ ಆಗ್ತಾ ಇರಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಟೋನಿ ಹೇಳ್ತಾನೆ, ನಾನೊಂದು ಕನಸನ್ನು ಕಂಡೆ, ಅದರಲ್ಲಿ ನಾನೊಂದು ಹಸಿರಾದ ಹೊಲವನ್ನು ನೋಡಿದ್ದೆ ಅಂತ. ಆಗ ಹೆರಾಲ್ಡ್ ಹೇಳ್ತಾನೆ, ಈ ಕನಸನ್ನು ನಾನು ಆಲ್ರೆಡಿ 2 ಬಾರಿ ಕಂಡಿದ್ದೇನೆ ಅಂತ. ಇದಾದ ನಂತರ ಹೆರಾಲ್ಡ್ ತಡೆಯೋಕ್ಕಾಗದೆ ಸಮುದ್ರ ನೀರನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾಕಂದರೆ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ ನಾವೀಗ ಬದುಕೋದಿಲ್ಲ ಅಂತ. ಹೀಗಿರಬೇಕಾದ್ರೆ ಅವನ ಮುಂದೆ ಮಲಗಿರುವ ಜೀನ್ ಹೇಳ್ತಾನೆ, ನನಗೆ ದೂರದಲ್ಲಿ ಏನೋ ಹಸಿರಾಗಿ ಕಾಣ್ತಾ ಇದೆ ಅಂತ. ಇದನ್ನು ಕೇಳಿ ಮೂವರು ಎದ್ದು ನಿಂತು ನೋಡ್ತಾರೆ. ಅವರಿಗೆ ಕೊನೆಗೂ ಒಂದು ಐಲ್ಯಾಂಡ್ ಕಾಣಿಸುತ್ತೆ. ಆ ಐಲ್ಯಾಂಡ್ನ ನೋಡಿ ಇವರಿಗೆ ತುಂಬಾ ಖುಷಿ ಮತ್ತು ಎನರ್ಜಿ ಬರುತ್ತೆ. ಯಾಕಂದರೆ 34 ದಿನಗಳಿಂದ ಊಟ ನೀರು ಇಲ್ಲದೆ ಬದುಕಿ ಕೊನೆಗೆ ಐಲ್ಯಾಂಡ್ ಸಿಕ್ತಲ್ಲ ಅಂತ. ಕೊನೆಗೂ ಆ ದೇವರಿಗೆ ನಮ್ಮ ಕೂಗು ಕೇಳಿಸ್ತು ಅಂತ ಅನಿಸುತ್ತೆ. ಬಾಡಿಲಿ ಸ್ವಲ್ಪನೂ ಎನರ್ಜಿ ಇಲ್ಲದೆ ಇದ್ರೂ ಕೂಡ ಕೈಯಿಂದ ಜೋರಾಗಿ ನೀರನ್ನು ಹಿಂದೆ ತಳ್ತಾ ಮುಂದೆ ಸಾಗಿ ಕೊನೆಗೂ ಐಲ್ಯಾಂಡ್ನ ದಡವನ್ನು ಸೇರ್ತಾರೆ. 34 ದಿನಗಳ ನಂತರ ಇವರು ಮತ್ತೆ ಭೂಮಿಯನ್ನು ತಲುಪಿದ್ದಾರೆ. ಭೂಮಿಯ ಸ್ಪರ್ಶನೆ ಮಾಡಿದ ನಂತರ ಈ 3 ಜನರಿಗೆ ತುಂಬಾ ಸಮಾಧಾನವಾಗುತ್ತೆ. ಯಾಕಾಗಲ್ಲ ಹೇಳಿ, ಇನ್ನೇನು ನಮ್ಮ ಜೀವನ ಇಲ್ಲೇ ಸಮುದ್ರದಲ್ಲೇ ಮುಗಿದೇ ಹೋಯ್ತು ಅಂತ ಇರಬೇಕಾದ್ರೆ ದೇವರು ಮತ್ತೆ ನಮಗೆ ಬದುಕೋ ಅವಕಾಶನ ಕೊಟ್ಟಿದ್ದಾನೆ. ಇದರಿಂದ ಅವರಿಗೆ ತುಂಬಾ ಎಮೋಷ್ನಲ್ ಫೀಲ್ ಆಗುತ್ತೆ. ನಂತರ ಅವರಿಗೆ ಅಲ್ಲೇ 2 ಗುಡಿಸಲುಗಳು ಕಾಣಿಸ್ತವೆ. ನಂತರ 3 ಜನರು ನಿಧಾನವಾಗಿ ಆ ಗುಡಿಸಲ ಕಡೆ ನಡ್ಕೊಂಡೇ ಹೋಗ್ತಾರೆ. ಸೊ ಇದೇ ರೀತಿ ಈ ಕಷ್ಟದ ಪರಿಸ್ಥಿತಿಯನ್ನು ಮೆಟ್ಟಿ ಇವರು 20 ಫೆಬ್ರವರಿ 1942ರಂದು ಪೂಕಾ ಎಂಬ ಐಲ್ಯಾಂಡ್ನ ತೀರಕ್ಕೆ ಬಂದು ತಲುಪ್ತಾರೆ. ಫ್ರೆಂಡ್ಸ್, ಈ 3 ಜನರ ಪ್ರಾಣ ಏನು ಕುಳಿತು ಅಂತ ಅಂದರೆ, ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಇವರು ಹೋಪ್ನ ಕಳ್ಕೊಂಡಿರಲಿಲ್ಲ. ಹಾಗೆ ಹೋಪ್ ಅನ್ನೋದು ಯಾವ ಥರ ಅಂತ ಅಂದರೆ, ಅದು ಜೀವನದಲ್ಲಿ ಹೋರಾಡುವುದನ್ನು ಕಲಿಸುತ್ತದೆ, ಮುಂದೆ ಹೋಗುವುದನ್ನು ಕಲಿಸುತ್ತದೆ, ಹಾಗೆ ನಿಮ್ಮೊಳಗಿನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದಾಗಿರುತ್ತದೆ. ಇದರಿಂದನೇ ಈ 3 ಜನರು ಬದುಕುಳಿತಾರೆ. ಹಾಗೆ ಕೊನೆಯಲ್ಲಿ ನಮಗೆ ತೋರಿಸ್ತಾರೆ, ಈ 3 ಜನ ಆ ಸಣ್ಣ ಏರ್ಬೋಟ್ನಲ್ಲೇ ಸಾವಿರಾರು ಮೈಲ್ಸ್ಗಳಷ್ಟು ದೂರ ಪ್ರಯಾಣವನ್ನು ಮಾಡಿರ್ತಾರೆ. ಮತ್ತು ಇವರ ಈ ಸಾಧನೆಗೆ USA ನೇವಿ ಹೆರಾಲ್ಡ್ ಡಿಕ್ಸನ್ಗೆ ಅವಾರ್ಡ್ನ ಕೊಡ್ತಾರೆ. ಯಾಕಂದರೆ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವನು ತನ್ನ ಟೀಮನ್ನು ತುಂಬಾ ಚೆನ್ನಾಗಿ ಲೀಡ್ ಮಾಡಿರ್ತಾನೆ. ಆದರೆ ಈ ಒಂದು ಘಟನೆಯಾದ ನಂತರ ಅವನು ಮತ್ತೆ ಯಾವುದೇ ಏರ್ಕ್ರಾಫ್ಟ್ನ ಹಾರಿಸೋದೇ ಇಲ್ಲ. ಹಾಗೆ ಟೋನಿ ಪೂರ್ತಿಯಾಗಿ ರಿಕವರಿಯಾಗಿ ಅವನು ತನ್ನ ಸೇವೆಯನ್ನು ಮತ್ತೆ ನೇವಿಯಲ್ಲಿ ಕಂಟಿನ್ಯೂ ಮಾಡ್ತಾನೆ. ಇನ್ನು ಜೀನ್ ಕೂಡ ರೇಡಿಯೋ ಮ್ಯಾನ್ ಆಗಿ ಕೆಲಸ ಮಾಡ್ತಾನೆ. ಮತ್ತೆ 1946ರಲ್ಲಿ ಅವನು ಟೋನಿಯ ಸಿಸ್ಟರ್ನ ಮದುವೆ ಆಗ್ತಾನೆ. ಕೊನೆಯಲ್ಲಿ ನಮಗೆ ಈ 3 ಜನರ ರಿಯಲ್ ಪಿಕ್ಚರ್ನ ತೋರಿಸ್ತಾರೆ. ಸೊ ಇದೊಂದು ವರ್ಲ್ಡ್ ವಾರ್ 2ನ ಟೈಮ್ನಲ್ಲಿ ನಡೆದಂಥ ನಿಜವಾದ ಘಟನೆಯಾಗಿರುತ್ತೆ. ಸೊ ಇಲ್ಲಿಗೆ ಈ ಸರ್ವೈವಲ್ ಆ್ಯಂಡ್ ರಿಯಲ್ ಮೂವಿ ಮುಗಿಯುತ್ತೆ. ಐ ಹೋಪ್ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬಾಯ್ ಬಾಯ್.